ಈ ವಿಡಿಯೋದಾಗ ನಾವು ಲೋ ಲೆವೆಲ್ ಡಿಸೈನ್ ಆಫ್ ಎ.ಟಿ.ಎಂ ನೋಡೋಣ ಅಂತ. ಸಿಸ್ಟಮ್ ರಿಕ್ವೈರ್ಮೆಂಟ್ ಏನಂತಂದ್ರೆ ಎ.ಟಿ.ಎಂ ರೂಮ್ ದಾಗ ಎ.ಟಿ.ಎಂ ಮಷಿನ್ ಇರ್ತೈತಿ. ಯೂಸರ್ ವಿತ್ ಎ.ಟಿ.ಎಂ ಕಾರ್ಡ್ ಹೋಲ್ಡರ್ ವಿಲ್ ಎಂಟರ್ ದ ಎ.ಟಿ.ಎಂ ರೂಮ್. ಇನಿಷಿಯಲಿ ಎ.ಟಿ.ಎಂ ಮಷಿನ್ ಐಡಲ್ ಸ್ಟೇಟ್ ದಾಗ ಇರ್ತೈತಿ. ಯೂಸರ್ ತನ್ನ ಎ.ಟಿ.ಎಂ ಕಾರ್ಡ್ ನ ಎ.ಟಿ.ಎಂ ಮಷಿನ್ ದಾಗ ಇನ್ಸರ್ಟ್ ಮಾಡ್ತಾನ. ಅವಾಗ ಎ.ಟಿ.ಎಂ ದ ಸ್ಟೇಟ್ ಹ್ಯಾಸ್ ಕಾರ್ಡ್ ಗೆ ಮೂವ್ ಆಗ್ತೈತಿ. ಈ ಸ್ಟೇಟ್ ದಾಗ ಎ.ಟಿ.ಎಂ ಮಷಿನ್ ಯೂಸರ್ ಕಡೆಯಿಂದ ಎ.ಟಿ.ಎಂ ಕಾರ್ಡ್ ಪಿನ್ ಕೇಳ್ತೈತಿ. ಒಂದ್ಸಲ ಯೂಸರ್ ಎ.ಟಿ.ಎಂ ಪಿನ್ ನ ಎಂಟರ್ ಮಾಡಿದ ಅಂತಂದ್ರೆ ಎ.ಟಿ.ಎಂ ಮಷಿನ್ ನ ಯೂಸರ್ ಎಂಟರ್ ಮಾಡಿರುವಂತ ಪಿನ್ ಕರೆಕ್ಟ್ ಐತಿಲೋ ಅಂತ ಹೇಳಿ ವ್ಯಾಲಿಡೇಟ್ ಮಾಡ್ತೈತಿ. ಸೊ ಕರೆಕ್ಟ್ ಇತ್ತಂದ್ರೆ ಅಥೆಂಟಿಕೇಶನ್ ಕಂಪ್ಲೀಟ್ ಆಕೈತಿ. ಅವಾಗ ಎ.ಟಿ.ಎಂ ಮಷಿನ್ ಸ್ಟೇಟ್ ಸೆಲೆಕ್ಟ್ ಆಪರೇಷನ್ ಸ್ಟೇಟಿಗೆ ಮೂವ್ ಆಗ್ತೈತಿ. ಈ ಸ್ಟೇಟ್ ದಾಗ ಎ.ಟಿ.ಎಂ ಮಷಿನ್ ಡಿಫ್ರೆಂಟ್ ಆಪರೇಷನ್ ಅನ್ನ ಯೂಸರ್ ಆಸ್ ಅ ಲಿಸ್ಟ್ ಆಗಿ ಕೊಡ್ತೈತಿ. ಫಾರ್ ಎಕ್ಸಾಂಪಲ್ ಚೆಕ್ ಬ್ಯಾಲೆನ್ಸ್, ಚೇಂಜ್ ಪಿನ್, ಕ್ಯಾಶ್ ವಿತ್ಡ್ರಾಲ್ ಅಂತ ಹೇಳಿ. ಯೂಸರ್ ಈ ಆಪರೇಷನ್ ದಾಗ ತಾ ಯಾವ ಆಪರೇಷನ್ ಪರ್ಫಾರ್ಮ್ ಮಾಡ್ಬೇಕಂತಾನಲ್ಲ ಆ ಆಪರೇಷನ್ ನ ಸೆಲೆಕ್ಟ್ ಮಾಡ್ತಾನ. ಫಾರ್ ಎಕ್ಸಾಂಪಲ್ ಯೂಸರ್ ಕ್ಯಾಶ್ ವಿತ್ಡ್ರಾಲ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ. ಅವಾಗ ಎ.ಟಿ.ಎಂ ಮಷಿನ್ ಸ್ಟೇಟ್ ಕ್ಯಾಶ್ ವಿತ್ಡ್ರಾಲ್ ಸ್ಟೇಟಿಗೆ ಮೂವ್ ಆಗ್ತೈತಿ. ಎ.ಟಿ.ಎಂ ಮಷಿನ್ ಯೂಸರ್ ಎಷ್ಟು ಅಮೌಂಟ್ ಅನ್ನ ವಿತ್ಡ್ರಾ ಮಾಡ್ಕೋಬೇಕಂತಾನಲ್ಲ ಅಷ್ಟ ಅಮೌಂಟ್ ನ ಇನ್ಪುಟ್ ಆಗಿ ಎ.ಟಿ.ಎಂ ಮಷಿನ್ ಕೊಡಾಕ ಎ.ಟಿ.ಎಂ ಮಷಿನ್ ಕೇಳ್ತೈತಿ. ಸೇ ಸಪೋಸ್ ಯೂಸರ್ 10,000 ಅಂತ ಹೇಳಿ ಎಂಟರ್ ಮಾಡಿದ. ಅವಾಗ ಎ.ಟಿ.ಎಂ ಮಷಿನ್ ದಾಗ 10,000 ಐತಿಲ್ಲ ಅಂತ ಹೇಳಿ ಚೆಕ್ ಮಾಡ್ತೈತಿ. ಆಮೇಲೆ ಯೂಸರ್ ಅಕೌಂಟ್ ದಾಗ ಅಷ್ಟು 10,000 ಬ್ಯಾಲೆನ್ಸ್ ಐತಿಲ್ಲ ಅಂತ ಹೇಳಿ ಚೆಕ್ ಮಾಡ್ತೈತಿ. ಇನ್ ಕೇಸ್ ಇದ್ದು ಅಂತಂದ್ರ ಎ.ಟಿ.ಎಂ ಮಷಿನ್ ಅಷ್ಟು ಅಮೌಂಟ್ ಅನ್ನ ಕ್ಯಾಶ್ ಟ್ರೇ ದಾಗ ಡಿಸ್ಪೆನ್ಸ್ ಮಾಡ್ತೈತಿ. ಯೂಸರ್ ಆ ಅಮೌಂಟ್ ನ ಕಲೆಕ್ಟ್ ಮಾಡಿದ್ಮೇಲೆ ಎ.ಟಿ.ಎಂ ಯೂಸರ್ ಇನ್ಸರ್ಟ್ ಮಾಡಿರುವಂತ ಕಾರ್ಡ್ ಕಲೆಕ್ಟ್ ಮಾಡಕ್ ಯೂಸರ್ ಹೇಳ್ತೈತಿ. ಆಮೇಲೆ ಎ.ಟಿ.ಎಂ ಮಷಿನ್ ಮತ್ ಐಡಲ್ ಸ್ಟೇಟಿಗೆ ಬರ್ತೈತಿ. ಇಷ್ಟ ಸಿಸ್ಟಮ್ ರಿಕ್ವೈರ್ಮೆಂಟ್ ಆಫ್ ಎ.ಟಿ.ಎಂ. ಎ.ಟಿ.ಎಂ ಮಷಿನ್ ದ ಫೈನೈಟ್ ಸ್ಟೇಟ್ ಡಯಾಗ್ರಾಮ್ ಈ ರೀತಿ ಕಾಣ್ತೈತಿ. ಇನಿಷಿಯಲಿ ಎ.ಟಿ.ಎಂ ಐಡಲ್ ಸ್ಟೇಟ್ ದಾಗ ಇರ್ತೈತಿ. ಯೂಸರ್ ಕಾರ್ಡ್ ಇನ್ಸರ್ಟ್ ಮಾಡ್ತಾನ. ಅವಾಗ ಎ.ಟಿ.ಎಂ ಮಷಿನ್ ಸ್ಟೇಟ್ ಹ್ಯಾಸ್ ಕಾರ್ಡ್ ಸ್ಟೇಟಿಗೆ ಮೂವ್ ಆಗ್ತೈತಿ. ಯೂಸರ್ ಈ ಸ್ಟೇಟ್ ದಾಗ ಎ.ಟಿ.ಎಂ ಕಾರ್ಡ್ ಪಿನ್ ಎಂಟರ್ ಮಾಡ್ತಾನ. ಎ.ಟಿ.ಎಂ ಮಷಿನ್ ಯೂಸರ್ ಎಂಟರ್ ಮಾಡಿರುವಂತ ಪಿನ್ ಕರೆಕ್ಟ್ ಐತಿಲ್ಲೋ ಚೆಕ್ ಮಾಡ್ತೈತಿ. ಅಥೆಂಟಿಕೇಶನ್ ಕಂಪ್ಲೀಟ್ ಆದ್ಮೇಲೆ ಎ.ಟಿ.ಎಂ ಸೆಲೆಕ್ಟ್ ಆಪರೇಷನ್ ಸ್ಟೇಟಿಗೆ ಬರ್ತೈತಿ. ಈ ಸ್ಟೇಟ್ ದಾಗ ಎ.ಟಿ.ಎಂ ತಾ ಸಪೋರ್ಟ್ ಮಾಡುವಂತ ಆಪರೇಷನ್ ನ ಲಿಸ್ಟ್ ಆಗಿ ಕೊಡ್ತೈತಿ. ಯೂಸರ್ ತಾ ಯಾವ ಆಪರೇಷನ್ ಪರ್ಫಾರ್ಮ್ ಮಾಡ್ಬೇಕಂತಾನಲ್ಲ ಆ ಆಪರೇಷನ್ ನ ಸೆಲೆಕ್ಟ್ ಮಾಡ್ತಾನ. ಫಾರ್ ಎಕ್ಸಾಂಪಲ್ ಯೂಸರ್ ಚೆಕ್ ಬ್ಯಾಲೆನ್ಸ್ ಆಪರೇಷನ್ ನ ಸೆಲೆಕ್ಟ್ ಮಾಡಿದ. ಅವಾಗ ಎ.ಟಿ.ಎಂ ಸ್ಟೇಟ್ ಚೆಕ್ ಬ್ಯಾಲೆನ್ಸ್ ಸ್ಟೇಟಿಗೆ ಹೋಗ್ತೈತಿ. ಯೂಸರ್ ಆಪರೇಷನ್ ಪರ್ಫಾರ್ಮ್ ಮಾಡಿದ್ಮೇಲೆ ಎ.ಟಿ.ಎಂ ಮತ್ತ ಐಡಲ್ ಸ್ಟೇಟಿಗೆ ಬರ್ತೈತಿ. ಎ.ಟಿ.ಎಂ ದ ಲೋ ಲೆವೆಲ್ ಡಿಸೈನ್ ದಾಗ ನಾವು ಸ್ಟೇಟ್ ಡಿಸೈನ್ ಪ್ಯಾಟರ್ನ್ ಆಮೇಲೆ ಚೈನ್ ಆಫ್ ರೆಸ್ಪಾನ್ಸಿಬಿಲಿಟಿ ಡಿಸೈನ್ ಪ್ಯಾಟರ್ನ್ ಯೂಸ್ ಮಾಡ್ಕೊಳ್ಳೋದು. ಸ್ಟೇಟ್ ಡಿಸೈನ್ ಪ್ಯಾಟರ್ನ್ ದಾಗ ಯಾವ್ಯಾವ ರೀತಿ ಆಬ್ಜೆಕ್ಟ್ ದ ಇಂಟರ್ನಲ್ ಸ್ಟೇಟ್ ಚೇಂಜ್ ಆಗೈತಿಲ್ಲ ಆ ರೀತಿ ಆಬ್ಜೆಕ್ಟ್ ಬಿಹೇವಿಯರ್ ಚೇಂಜ್ ಆಕೋತ ಹೋಗ್ತೈತಿ. ಆಮೇಲೆ ಪರ್ಟಿಕ್ಯುಲರ್ ಸ್ಟೇಟ್ ದಾಗ ಸರ್ಟನ್ ಆಪರೇಷನ್ಸ್ ಅಷ್ಟ ನಾವು ಪರ್ಫಾರ್ಮ್ ಮಾಡಕ್ ಆಗ್ತೈತಿ. ಎ.ಟಿ.ಎಂ ಮಷಿನ್ ಐಡಲ್ ಸ್ಟೇಟ್ ದಾಗಿದ್ದಾಗ ಸಪೋರ್ಟೆಡ್ ಆಪರೇಷನ್ ಇನ್ಸರ್ಟ್ ಕಾರ್ಡ್ ಅಷ್ಟ. ಹ್ಯಾಸ್ ಕಾರ್ಡ್ ದಾಗಿದ್ದಾಗ ಯೂಸರ್ ಪಿನ್ ಎಂಟರ್ ಮಾಡಬಹುದು, ಇಲ್ಲಾಂದ್ರೆ ಯೂಸರ್ ಕ್ಯಾನ್ಸಲ್ ಬಟನ್ ನ ಪ್ರೆಸ್ ಮಾಡಬಹುದು. ಎ.ಟಿ.ಎಂ ಮಷಿನ್ ಸೆಲೆಕ್ಟ್ ಆಪರೇಷನ್ ಸ್ಟೇಟ್ ದಾಗಿದ್ದಾಗ ಎ.ಟಿ.ಎಂ ಮಷಿನ್ ತಾ ಸಪೋರ್ಟ್ ಮಾಡುವಂತ ಆಪರೇಷನ್ ಯೂಸರ್ ಲಿಸ್ಟ್ ಮಾಡಿರ್ತೈತಿ. ಯೂಸರ್ ಆ ಆಪರೇಷನ್ ದಾಗ ಯಾವ್ದಾರ ಒಂದು ಆಪರೇಷನ್ ಸೆಲೆಕ್ಟ್ ಮಾಡಬಹುದು, ಇಲ್ಲಾಂದ್ರೆ ಕ್ಯಾನ್ಸಲ್ ಬಟನ್ ಪ್ರೆಸ್ ಮಾಡಬಹುದು. ಯೂಸರ್ ಯಾವ್ದಾರ ಒಂದು ಆಪರೇಷನ್ ಸೆಲೆಕ್ಟ್ ಮಾಡಿದ ಅಂತಂದ್ರ ಆ ಆಪರೇಷನ್ ಕಂಪ್ಲೀಟ್ ಆಗಿ ಪರ್ಫಾರ್ಮ್ ಮಾಡಬಹುದು ಇಲ್ಲಾಂದ್ರೆ ಕ್ಯಾನ್ಸಲ್ ಬಟನ್ ಪ್ರೆಸ್ ಮಾಡಬಹುದು. ಯಾವಾಗ ಯೂಸರ್ ತನ್ನ ಮೈಂಡ್ ಚೇಂಜ್ ಮಾಡ್ಕೊಂಡು ಕ್ಯಾನ್ಸಲ್ ಬಟನ್ ಪ್ರೆಸ್ ಮಾಡ್ತಾನಲ್ಲ ಅವಾಗ ಎ.ಟಿ.ಎಂ ಮಷಿನ್ ಯೂಸರ್ ಇನ್ಸರ್ಟ್ ಮಾಡಿರುವಂತಹ ಕಾರ್ಡ್ ಅನ್ನ ಯೂಸರ್ ಗ ರಿಟರ್ನ್ ಮಾಡ್ಬೇಕ. ಯೂಸರ್ ಎ.ಟಿ.ಎಂ ಸ್ಟೇಟ್ ಐಡಲ್ ಸ್ಟೇಟಿಗೆ ಹೋಗ್ಬೇಕ. ಕ್ಯಾಶ್ ವಿತ್ಡ್ರಾಲ್ ಲಾಜಿಕ್ ಸಲುವಾಗಿ ನಾವು ಚೈನ್ ಆಫ್ ರೆಸ್ಪಾನ್ಸಿಬಿಲಿಟಿ ಡಿಸೈನ್ ಪ್ಯಾಟರ್ನ್ ಯೂಸ್ ಮಾಡ್ಕೊಳಕತ್ತೀವಿ. ಸೊ ಚೈನ್ ಆಫ್ ರೆಸ್ಪಾನ್ಸಿಬಿಲಿಟಿ ದಾಗ ಏನಿರ್ತಾವ ಅಂದ್ರೆ ಸೀರೀಸ್ ಆಫ್ ಹ್ಯಾಂಡ್ಲರ್ಸ್ ಇರ್ತಾವ, ಲಿಂಕ್ ಲಿಸ್ಟ್ ಗತೆ ಇರ್ತೈತಿ. ಸೊ ಇಲ್ಲಿ ಸೇ ಸಪೋಸ್ ಯೂಸರ್ 3,000 ರುಪೀಸ್ ನ ರಿಕ್ವೆಸ್ಟ್ ಮಾಡ್ಕೊಳಕತ್ತಾನ. ನಮ್ ಲಾಜಿಕ್ ದಾಗ 2,000 ಹ್ಯಾಂಡ್ಲರ್ ಒಂದ್ ಇರ್ತೈತಿ, 500 ರುಪೀಸ್ ಒಂದ್ ಹ್ಯಾಂಡ್ಲರ್ ಇರ್ತೈತಿ, 100 ರುಪೀಸ್ ಒಂದ್ ಹ್ಯಾಂಡ್ಲರ್ ಇರ್ತೈತಿ. ಈ ರುಪೀಸ್ 3,000 ನ ಫಸ್ಟ್ ಹ್ಯಾಂಡ್ಲರ್ ಚೆಕ್ ಮಾಡ್ತಿತ್ತು ಫುಲ್ಫಿಲ್ ಮಾಡಕ್ ಹಾಕಿತ್ತೇನೋ ಇಲ್ಲ ಅಂತ ಹೇಳಿ. ಸೊ 2,000 ಒಂದು ನೋಟ 3,000 ಫುಲ್ಫಿಲ್ ಮಾಡಕ್ ಆಗಿಲ್ಲ. ಸೊ ಒಂದ್ ನೋಟ ಡಿಸ್ಪೆನ್ಸ್ ಹಾಕಿತ್ತು 2,000 ರಿಮೈನಿಂಗ್ 1,500 ಹ್ಯಾಂಡರ್ ಹೋಗ್ತೈತಿ. ಸೊ 500 ಚೆಕ್ ಮಾಡ್ತೈತಿ. ಸೊ ಎ.ಟಿ.ಎಂ ಮಷಿನ್ ದಾಗ 500 ನೋಟ್ ಅದಾವೇನ ಅಂತೇಳಿ ಸೇ ಸಪೋಸ್ ನಮ್ ಕಡೆ ಒಂದ ನೋಟ್ ಐತಿ. ಅವಾಗ ಒಂದ್ ನೋಟ್ ಡಿಸ್ಪೆನ್ಸ್ ಹಾಕೈತಿ, ರಿಮೈನಿಂಗ್ ಇನ್ನೂ 500 ಉಳಿತಾವ. ಸೊ ಅದಕ್ಕೆ ರಿಮೈನಿಂಗ್ 500 ಸಲುವಾಗಿ 100 ರುಪೀಸ್ ಹ್ಯಾಂಡ್ಲರ್ಗೆ ರಿಕ್ವೆಸ್ಟ್ ಫಾರ್ವರ್ಡ್ ಆಗ್ತೈತಿ. ಸೊ ಇಲ್ಲಿ ನಮ್ಗೆ 100 ರುಪೀಸ್ 10 ನೋಟ್ ಅದಾವ
ಅನ್ಕೊಳ್ಳೋ ಅಂತ ATM ಮಷಿನ್ದಾಗ ಅವಾಗ 500 ಅಂತಂದ್ರೆ 100 ನೋಟ್ ಡಿಸ್ಪೆನ್ಸ್ ಆಕೈತಿ. ಸೊ ಟೋಟಲ್ ಆಗಿ ನಮ್ಗೆ 2001 500 ಆಮೇಲೆ 100 ನೋಟ್ಸ್ ಡಿಸ್ಪೆನ್ಸ್ ಆಕೈತಿ. ಈ ರೀತಿ ನಮ್ದು ಚೈನ್ ಆಫ್ ರೆಸ್ಪಾನ್ಸಿಬಿಲಿಟಿ ವರ್ಕ್ ಆಗ್ತೈತಿ. ನಾವ್ ಇದ್ರೊಳಗಿರೋ ಕ್ಲಾಸಸ್ ನ ಒನ್ ಬೈ ಒನ್ ನೋಡ್ಕೋತೋಗ್ರು. ನಾವು ಫಸ್ಟ್ ಸ್ಟೇಟ್ ಡಿಸೈನ್ ಪ್ಯಾಟರ್ನ್ ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿವಿ ಅಂತೇಳಿ ಕವರ್ ಮಾಡೋಣ ಅಂತ. ನಾವ ATM ಸ್ಟೇಟ್ ಅಂತೇಳಿ ಒಂದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಬರ್ಕೊಂಡಿವಿ. ಇದ್ರೊಳಗ ATM ದಾಗ ನಾವು ಸಪೋರ್ಟ್ ಮಾಡುವಂತ ಆಪರೇಷನ್ ನ ಆಸ್ ಅ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತೇಳಿ ಡಿಫೈನ್ ಮಾಡ್ಕೊಂಡಿವಿ. ಇನ್ಸರ್ಟ್ ಕಾರ್ಡ್, ಅಥೆಂಟಿಕೇಟ್ ಪಿನ್, ಸೆಲೆಕ್ಟ್ ಆಪರೇಷನ್, ಕ್ಯಾಶ್ ವಿತ್ಡ್ರಾವಲ್, ಡಿಸ್ಪ್ಲೇ ಬ್ಯಾಲೆನ್ಸ್, ರಿಟರ್ನ್ ಕಾರ್ಡ್, ಎಕ್ಸಿಟ್ ಅಂತೇಳಿ. ಐಡಲ್ ಸ್ಟೇಟ್ ದಾಗ ಸಪೋರ್ಟ್ ಮಾಡುವಂತ ಆಪರೇಷನ್ ಯಾವ್ದಂದ್ರೆ ಇನ್ಸರ್ಟ್ ಕಾರ್ಡ್. ಸೊ ಐಡಲ್ ಸ್ಟೇಟ್ ಎಕ್ಸ್ಟೆಂಡ್ಸ್ ATM ಸ್ಟೇಟ್. ಆಮೇಲೆ ಇದ್ರೊಳಗ ನಾವು ಈ ಸ್ಟೇಟ್ ದಾಗ ಪರ್ಫಾರ್ಮ್ ಮಾಡುವಂತ ಆಪರೇಷನ್ ಅಷ್ಟ ನಾವು ಓವರ್ ರೈಡ್ ಮಾಡಾಕತ್ತೀವ. ಸೊ ಯೂಸರ್ ಒಂದ್ಸಲ ಇನ್ಸರ್ಟ್ ಕಾರ್ಡ್ ಮಾಡಿದ ಅಂತಂದ್ರೆ ATM ದ ಸ್ಟೇಟ್ ಏನಾಗ್ಬೇಕ, ಹ್ಯಾಸ್ ಕಾರ್ಡಿಗೆ ಮೂವ್ ಆಗ್ಬೇಕ. ಆ ಆಪರೇಷನ್ ನಾವೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಳಕತ್ತೀವ. ಹ್ಯಾಸ್ ಕಾರ್ಡ್ ಸ್ಟೇಟ್ ದಾಗ ಸಪೋರ್ಟ್ ಮಾಡುವಂತ ಆಪರೇಷನ್ ಅಥೆಂಟಿಕೇಶನ್ ಪಿನ್. ಸೊ ಇಲ್ಲೇನ್ ಮಾಡಾಕತ್ತೀವ, ಯೂಸರ್ ಕಡೆಯಿಂದ ಪಿನ್ ತಗೊಳಕತ್ತೀವ. ಯೂಸರ್ ಪಿನ್ ಕೊಡ್ತಾನ, ಆ ಪಿನ್ ಕರೆಕ್ಟ್ ಐತಿಲ್ಲ ಅಂತೇಳಿ ಚೆಕ್ ಮಾಡ್ತೀವಿ. ಇನ್ ಕೇಸ್ ಯೂಸರ್ ಎಂಟರ್ ಮಾಡುವಂತ ಪಿನ್ ಕರೆಕ್ಟ್ ಇತ್ತಂದ್ರ ಅವಾಗ ATM ಸ್ಟೇಟ್ ಏನಾಗ್ತೈತಿ, ಸೆಲೆಕ್ಟ್ ಆಪರೇಷನ್ ಸ್ಟೇಟಿಗೆ ಮೂವ್ ಆಗ್ತೈತಿ. ಯೂಸರ್ ಎಂಟರ್ ಮಾಡುವಂತ ಪಿನ್ ಕರೆಕ್ಟ್ ಇರ್ಲಿಲ್ಲ ಅಂತಂದ್ರ ನಾವೇನ್ ಮಾಡಾಕ್ತಿವಿ, ಎಕ್ಸಿಟ್ ಮೆಥಡ್ ಕರೆಯಾಕತ್ತೀವ. ಎಕ್ಸಿಟ್ ಮೆಥಡ್ ದಾಗ ಏನ್ ಮಾಡಾಕ್ತಿವಿ, ರಿಟರ್ನ್ ಕಾರ್ಡ್ ಕೊಡಾಕತ್ತೀವಿ. ಯೂಸರ್ಗೆ ಕಾರ್ಡ್ ಇನ್ಸರ್ಟ್ ಮಾಡಿದ್ ಕೊಡಾಕತ್ತೀವಿ. ಆಮೇಲೆ ATM ಮತ್ತ ಐಡಲ್ ಸ್ಟೇಟಿಗೆ ಮೂವ್ ಆಗ್ಬೇಕ. ಆ ಆಪರೇಷನ್ಸ್ ನಾವು ಎಕ್ಸಿಟ್ ಮೆಥಡ್ ದಾಗ ಮಾಡಾಕತ್ತೀವ. ಸೆಲೆಕ್ಟ್ ಆಪರೇಷನ್ ಸ್ಟೇಟ್ ದಾಗ ಯೂಸರ್ಗ ATM ಮಷೀನ್ ಯಾವ್ಯಾವ ಆಪರೇಷನ್ ನ ಸಪೋರ್ಟ್ ಮಾಡ್ತಿದ್ಲ ಅವನ್ನೆಲ್ಲಾನು ನಾವು ಲಿಸ್ಟ್ ಮಾಡ್ತೀವಿ. ಕ್ಯಾಶ್ ವಿತ್ಡ್ರಾವಲ್, ಬ್ಯಾಲೆನ್ಸ್ ಚೆಕ್, ಪಿನ್ ಚೇಂಜ್ ಅಂತೇಳಿ. ಸೇ ಸಪೋಸ್ ಯೂಸರ್ ಯಾವ್ದಾರ ಒಂದು ಆಪರೇಷನ್ ಸೆಲೆಕ್ಟ್ ಮಾಡಿದೆ ಕ್ಯಾಶ್ ವಿತ್ಡ್ರಾವಲ್ ಅಂತೇಳಿ, ಅವಾಗ ATM ಮಷೀನ್ ಸ್ಟೇಟ್ ಕ್ಯಾಶ್ ವಿತ್ಡ್ರಾವಲ್ ಸ್ಟೇಟಿಗೆ ಚೇಂಜ್ ಆಗ್ತೈತಿ. ಇನ್ ಕೇಸ್ ಯೂಸರ್ ಚೆಕ್ ಬ್ಯಾಲೆನ್ಸ್ ಸೆಲೆಕ್ಟ್ ಮಾಡಿದಂದ್ರ ATM ಮಷೀನ್ ಸ್ಟೇಟ್ ಚೆಕ್ ಬ್ಯಾಲೆನ್ಸ್ ಸ್ಟೇಟಿಗೆ ಚೇಂಜ್ ಆಗ್ಬೇಕ. ಕ್ಯಾಶ್ ವಿತ್ಡ್ರಾವಲ್ ಸ್ಟೇಟ್ ದಾಗ ನಾವು ಫಸ್ಟ್ ಏನ್ ಚೆಕ್ ಮಾಡ್ತೀವಿ, ಯೂಸರ್ ಕಡೆಯಿಂದ ಅಮೌಂಟ್ ರಿಕ್ವೆಸ್ಟ್ ಮಾಡ್ಕೋತೀವಿ, ಎಷ್ಟು ಅಮೌಂಟ್ ವಿತ್ಡ್ರಾ ಮಾಡ್ಕೋಬೇಕಂತ ಅಂತ ಹೇಳಿ. ಯೂಸರ್ ಎಂಟರ್ ಮಾಡುವಂತ ಅಮೌಂಟ್ ಬೇಸಿಕ್ಲಿ ATM ದಾಗ ಅಷ್ಟು ಅಮೌಂಟ್ ಐತಿಲ್ಲ ಅಂತೇಳಿ ಚೆಕ್ ಮಾಡ್ತೀವಿ. ಇನ್ ಕೇಸ್ ಇತ್ತು ಅಂತಂದ್ರೆ ನೆಕ್ಸ್ಟ್ ATM ಮಷೀನ್ ದಾಗ ಅಷ್ಟು ಅಮೌಂಟ್ ಇತ್ತಂದ್ರೆ ನೆಕ್ಸ್ಟ್ ಕಂಡೀಷನ್ ನಾವ್ ಏನ್ ಚೆಕ್ ಮಾಡ್ತೀವಿ ಅಂತಂದ್ರ ಯೂಸರ್ ಅಕೌಂಟ್ ಬ್ಯಾಲೆನ್ಸ್ ದಾಗ ಅಷ್ಟು ಅಮೌಂಟ್ ಐತಿಲ್ಲ ಚೆಕ್ ಮಾಡ್ತೀವಿ. ಎರಡೂ ಕೇಸ್ ಮೀಟ್ ಆದ್ವು ಅಂದ್ರೆ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಅಷ್ಟು ಅಮೌಂಟ್ ಯೂಸರ್ ಕಾರ್ಡ್ ಇಂದ ಆಮೇಲೆ ATM ಮಷೀನ್ ಇಂದ ಡಿಡಕ್ಟ್ ಮಾಡ್ತೀವಿ. ಆಮೇಲೆ ಎಷ್ಟು ನೋಟ್ಸ್ ನಾವು ಡಿಸ್ಪೆನ್ಸ್ ಮಾಡ್ಬೇಕಲ್ಲ, ಅದ್ರ ಸಲುವಾಗಿ ನಾವಿಲ್ಲಿ ಚೈನ್ ಆಫ್ ರೆಸ್ಪಾನ್ಸಿಬಿಲಿಟಿ ಕಾಲ್ ಮಾಡಾಕತ್ತೀವಿ. ಇಲ್ಲಿ ನಾವೇನ್ ಮಾಡ್ಕೊಳಕತ್ತೀವಿ ಅಂತಂದ್ರ ಸಿರೀಸ್ ಆಫ್ ಹ್ಯಾಂಡ್ಲರ್ಸ್ ನಾವು ಇನಿಷಿಯಲೈಸ್ ಮಾಡ್ಕೊಳಕತ್ತೀವಿ. ಕ್ಯಾಶ್ ವಿತ್ಡ್ರಾವಲ್ ಪ್ರೊಸೆಸರ್ ಅಂತ ಹೇಳಿ 2000 ಒಂದು ಪ್ರೊಸೆಸರ್, ಅದ್ರೊಳಗೆ 5000 ಒಂದು ಪ್ರೊಸೆಸರ್, 500 ಪ್ರೊಸೆಸರ್, ಅದ್ರೊಳಗೆ ₹100 ಒಂದು ಪ್ರೊಸೆಸರ್. ಈ ರೀತಿ ಚೈನ್ ಆಫ್ ಹ್ಯಾಂಡ್ಲರ್ಸ್ ನಾವ ಪ್ರೊಸೆಸರ್ ಕ್ರಿಯೇಟ್ ಮಾಡ್ಕೊಳಕ್ತಿವಿ. ಅದ್ರ ಮ್ಯಾಗ ವಿತ್ಡ್ರಾವಲ್ ಅಂತ ಕರೆಯಾಕತ್ತೀವ. ಚೆಕ್ ಬ್ಯಾಲೆನ್ಸ್ ಸಿಮಿಲರ್ಲಿ ಯೂಸರ್ಗೆ ಅಕೌಂಟ್ ದಾಗ ಎಷ್ಟು ಬ್ಯಾಲೆನ್ಸ್ ಐತಿ ಅಷ್ಟ ಅಂತ ಹೇಳಿ ಡಿಸ್ಪ್ಲೇ ಮಾಡ್ತೈತಿ. ATM ದಾಗ ATM ಸ್ಟೇಟ್ ಇರ್ತೈತಿ. ಆಮೇಲೆ ATM ದ ಬ್ಯಾಲೆನ್ಸ್ ಎಷ್ಟು ಇರ್ತೈತಿ, ಎಷ್ಟು ನಂಬರ್ ಆಫ್ 2000 ನೋಟ್ಸ್ ಅದಾವ, ಎಷ್ಟು ನಂಬರ್ ಆಫ್ 500 ನೋಟ್ಸ್ ಅದಾವ, ಎಷ್ಟು ನಂಬರ್ ಆಫ್ 100 ನೋಟ್ಸ್ ಅದಾವ ಅಂತೇಳಿ ನಾವು ATM ಆಬ್ಜೆಕ್ಟ್ ದಾಗ ಮೆನ್ಷನ್ ಮಾಡ್ತೀವಿ. ಯೂಸರ್ ದಾಗ ಕ್ಲಾಸ್ ದಾಗ ಕಾರ್ಡ್ ಇರ್ತೈತಿ. ಯೂಸರ್ ಇಸ್ ಅಸೋಸಿಯೇಟೆಡ್ ವಿತ್ ಬ್ಯಾಂಕ್ ಅಕೌಂಟ್, ಅದಕ್ಕೆ ಯೂಸರ್ ಹ್ಯಾಸ್ ಅ ಬ್ಯಾಂಕ್ ಅಕೌಂಟ್. ಕಾರ್ಡ್ ದಾಗ ಕಾರ್ಡ್ ನಂಬರ್, CCV, ಎಕ್ಸ್ಪೈರಿ ಡೇಟ್ ಆಫ್ ದ ಕಾರ್ಡ್, ಹೋಲ್ಡರ್ ನೇಮ್, ಆಮೇಲೆ ಪಿನ್ ನಂಬರ್. ಕಾರ್ಡ್ ಹ್ಯಾಸ್ ಅ ಬ್ಯಾಂಕ್ ಅಕೌಂಟ್. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕಾರ್ಡ್ ಕ್ಲಾಸ್ ಇರ್ತೈತಿ. ಬ್ಯಾಂಕ್ ಅಕೌಂಟ್ ದಾಗ ಬೇಸಿಕಲಿ ಬ್ಯಾಲೆನ್ಸ್ ಇರ್ತೈತಿ. ಇದ್ರೊಳಗೆ ನಾವು ಹೆಲ್ಪರ್ ಮೆಥಡ್ಸ್ ಲೈಕ್ ವಿತ್ಡ್ರಾವಲ್, ಶೋ ಬ್ಯಾಲೆನ್ಸ್, ಈ ರೀತಿ ಹೆಲ್ಪರ್ ಮೆಥಡ್ಸ್ ನಾವು ಯೂಸರ್ ಬ್ಯಾಂಕ್ ಅಕೌಂಟ್ ಆಡ್ ಮಾಡ್ಬೋದು. ಎಂಟಿಟಿ ರಿಲೇಶನ್ಶಿಪ್ ಯಾವ ರೀತಿ ಕಾಣ್ತೈತಿ ಅಂತಂದ್ರ ATM ರೂಮ್ ದಾಗ ATM ಇರ್ತೈತಿ. ATM ರೂಮ್ ದಾಗ ಯೂಸರ್ ಎಂಟರ್ ಆಗ್ತಾನ. ಸೊ ಯೂಸರ್ ಹ್ಯಾಸ್ ಅ ಕಾರ್ಡ್ ಹ್ಯಾಸ್ ಅ ಬ್ಯಾಂಕ್ ಅಕೌಂಟ್, ಯೂಸರ್ ಆಲ್ಸೋ ಹ್ಯಾಸ್ ಅ ಬ್ಯಾಂಕ್ ಅಕೌಂಟ್. ಸೊ ATM ದಾಗ ATM ಸ್ಟೇಟ್ ಇರ್ತೈತಿ. ಸೊ ATM ಸ್ಟೇಟ್ is extended by ideal state, has card state, select operation state, check balance, ಆಮೇಲೆ ಕ್ಯಾಶ್ ವಿತ್ಡ್ರಾವಲ್. ಈಗ ಚೈನ್ ಆಫ್ ರೆಸ್ಪಾನ್ಸಿಬಿಲಿಟಿ ಇನ್ ಡಿಟೇಲ್ ಆಗಿ ನೋಡೋಣ ಅಂತ. ಸೊ ಸೇ ಸಪೋಸ್ ATM ದಾಗ 4000 ರೂಪೀಸ್ ಟೋಟಲ್, ಅದ್ರೊಳಗ 2001 ನೋಟ್ ಐತಿ, 3 ನೋಟ್ಸ್ ಆಫ್ 500 ಅದಾವ, ಆಮೇಲೆ 100 5 ನೋಟ್ಸ್ ಅದಾವ. ಓಕೆ, ಯೂಸರ್ ಬಂದ 2700 ರಿಕ್ವೆಸ್ಟ್ ಮಾಡ್ಕೊಂಡ. ಯೂಸರ್ ಅಕೌಂಟ್ ಬ್ಯಾಲೆನ್ಸ್ 3000 ಐತಿ, 2000 ರಿಕ್ವೆಸ್ಟ್ ಮಾಡ್ಕೊಂಡ. ಅವಾಗ ಯಾವ ರೀತಿ ಇದೆ ನಮ್ ಚೈನ್ ಆಫ್ ರೆಸ್ಪಾನ್ಸಿಬಿಲಿಟಿ ವರ್ಕ್ ಆಕೈತಿ ಅಂತೇಳಿ.
ಇದ್ರಾಗ ನಾವು ಒಂದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ತಗೊಳಕ್ತಿವ ಕ್ಯಾಶ್ ವಿತ್ಡ್ರಾವಲ್ ಪ್ರೊಸೆಸರ್ ಅಂತೇಳಿ ಇದೊಂಥರ ಲಿಂಕ್ ಲಿಸ್ಟ್ ಇದ್ದಾಗ ಅದಕ್ಕೆ ನಾವು ಸೆಲ್ಫ್ ರೆಫರೆನ್ಸ್ ಆಬ್ಜೆಕ್ಟ್ ತಗೊಳಕತ್ತೀವಿ ಇಲ್ಲೇ. ಸೊ ಕ್ಯಾಶ್ ವಿತ್ಡ್ರಾವಲ್ ಪ್ರೊಸೆಸರ್ ಕನ್ಸ್ಟ್ರಕ್ಟರ್ದಾಗ ನಾವು ಕ್ಯಾಶ್ ವಿತ್ಡ್ರಾವಲರ್ದನ ಸೆಲ್ಫ್ ರೆಫರೆನ್ಸ್ ಆಬ್ಜೆಕ್ಟ್ ನ ಆಸ್ ಎ ಪ್ಯಾರಾಮೀಟರ್ ಆಗಿ ತಗೊಳಕತ್ತೀವಿ ನಾವು ಇದ್ರೊಳಗ ವಿತ್ಡ್ರಾ ಅಂತ ಹೇಳಿ ಒಂದು ಮೆಥಡ್ ಐತಿ. ಇನ್ ಕೇಸ್ ಇದೇನ ಸೆಲ್ಫ್ ರೆಫರೆನ್ಸ್ ಆಬ್ಜೆಕ್ಟ್ ಐತ್ಲ, ಇನ್ ಕೇಸ್ ಇದ್ ನಲ್ಲಿ ಇತ್ತಂದ್ರ ನಾವು ಇವಾಗ ಏನ್ ಮಾಡ್ತೀವಿ, ನಾಟ್ ಈಕ್ವಲ್ ಟು ನಲ್ಲಿ ಇತ್ತಂದ್ರ ನೆಕ್ಸ್ಟ್ ಆಬ್ಜೆಕ್ಟ್ ವಿತ್ಡ್ರಾ ಕರಿತೀವಿ ನಾವು ಬೇಸಿಕಲಿ. ಅಂತಂದ್ರೆ ಈ ರೀತಿ ಮೂವ್ ಆಗ್ಬೇಕು. ಇನ್ ಕೇಸ್ ರಿಮೈನಿಂಗ್ ಅಮೌಂಟ್ ಏನಾರೇ ಇತ್ತು ಅಂತಂದ್ರೆ ಬೇಸಿಕಲಿ ಇದ್ರ 500 ಇಂದ ಫುಲ್ಫಿಲ್ ಮಾಡಕ್ ಹಾಕಿತಾನೆ ಅಂತ ಹೇಳಿ ಟ್ರೈ ಮಾಡ್ಬೇಕು. ಅದಕ್ಕೆ ಈ ರೀತಿ ಇಂಪ್ಲಿಮೆಂಟೇಷನ್ ಮಾಡಿದ್ವಿ. 2000 ವಿತ್ಡ್ರಾವಲ್ ಪ್ರೊಸೆಸರ್ ಈಸ್ ಎಕ್ಸ್ಟೆಂಡಿಂಗ್ ದ ಕ್ಯಾಶ್ ವಿತ್ಡ್ರಾವಲ್ ಪ್ರೊಸೆಸರ್. ಇದ್ರದ ಕನ್ಸ್ಟ್ರಕ್ಟರ್ದಾಗ ನಾವೇನ್ ಮಾಡ್ಕೊಳ್ತೀವಿ, ಪೇರೆಂಟ್ ಕ್ಲಾಸ್ ರೆಫರೆನ್ಸ್ ಹಿಡ್ಕೊಂಡ್ ಪ್ಯಾರಾಮೀಟರ್ ಆಗಿ ತಗೊಳಕತ್ತೀವಿ ನಾವು. ವಿತ್ಡ್ರಾದಾಗ ಏನ್ ಮಾಡಾಕತ್ತೀವಿ ಅಂದ್ರೆ ಎಷ್ಟು ಅಮೌಂಟ್ ಬೇಸಿಕಲಿ ಯೂಸರ್ ರಿಕ್ವೆಸ್ಟ್ ಮಾಡಲ್ಲ ಆ ಅಮೌಂಟ್ ತಗೊಳಕತ್ತೀವಿ ನಾವು. ರಿಕ್ವೈರ್ಡ್ ಎಷ್ಟೈತಿ, ಫೆದರ್ 2000 ಇಸ್ ಎಷ್ಟು 2000 ನೋಟ್ಸ್ ಬೇಕಾ ಅನ್ನೋದು ಇಂಡಿಕೇಟ್ ಮಾಡ್ತೈತಿ. ಸೇ ಸಪೋಸ್ ನಮ್ದು 2700 ಐತಿ, 2700 ಬೈ 2000 ಅಂದ್ರೆ 2000 ನೋಟ್ ಬೇಕಾ ಅಂತೇಳಿ. ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟೈತಿ, 700 ಐತಿ. ಇನ್ ಕೇಸ್ ರಿಮೈನಿಂಗ್ ಬ್ಯಾಲೆನ್ಸ್ ಇತ್ತು ಅಂತ ನಾವು ನೆಕ್ಸ್ಟ್ ಅಂದ್ರೆ 500 ಪ್ರೊಸೆಸರ್ ಇಂದ ಅದನ್ನ ಫಿಲ್ ಮಾಡಕ್ ಹಾಕಿತೇನೆ ಅಂತ ಹೇಳಿ ಟ್ರೈ ಮಾಡ್ಬೇಕು. ಅದಕ್ಕೆ ನಾವು ಸೂಪರ್ ಡಾಟ್ ವಿತ್ಡ್ರಾ ಮಾಡಿದ್ರೆ ನೆಕ್ಸ್ಟ್ ಹ್ಯಾಂಡ್ಲರ್ ಕರಿತೈತಿ ಅಂತ ಹೇಳಿ. ಸೊ ಇಲ್ಲಿ ಏನ್ ಚೆಕ್ ಮಾಡಾಕತ್ತೀವಿ ಅಂತಂದ್ರ ಈಗ 1 ಅಂತ ಬಂತ, ATM ದಾಗನು 2000 ನೋಟ್ ಇತ್ತು ಅಂದ್ರೆ ಫೈನ್, ಅಷ್ಟ್ ನಂಬರ್ ಆಫ್ 2000 ನೋಟ್ ನಾವು ಡಿಟೆಕ್ಟ್ ಮಾಡಾಕತ್ತೀವಿ. ಇನ್ ಕೇಸ್ ನಮಗ ಬೇಕಾಗಿರುವಂತಹದ್ದು 6700 ಮಾಡಿದ, ಆದ್ರೆ ನಮ್ದು ATM ದಾಗ 2000 ಎರಡ ನೋಟ್ ಇದ್ದು ಅಂತಂದ್ರೆ ಎಷ್ಟು ಮ್ಯಾಕ್ಸಿಮಮ್ ನೋಟ್ಸ್ ಅದಾವಲ್ಲ ಅಷ್ಟು ನಾವು ATM ಮಷೀನ್ ಇಂದ ಡಿಟೆಕ್ಟ್ ಮಾಡ್ಬೇಕು ಅವನ್ನ. ಆಮೇಲೆ ಮತ್ತೆ ನಾವು ಬ್ಯಾಲೆನ್ಸ್ ನ ರೀಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಈಗ ATM ಮಷೀನ್ ದಾಗ 2000 ಎರಡ ನೋಟ್ ಇದ್ದು ನಮ್ಗೆ ಬೇಕಾಗಿರುವಂತಹದ್ದು 6700 ಇತ್ತು ಅಂತಂದ್ರೆ 2000 4000 ರಿಮೈನಿಂಗ್ 2700 ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಿಲ್ಲ. ಸೊ ಆತರ ನಾವು ಬ್ಯಾಲೆನ್ಸ್ ಅಡ್ಜಸ್ಟ್ ಮಾಡಾಕ್ತಿವಿ. ಸೊ ನಮ್ಗೆ ಏನ್ ಬಂತಿಲ್ಲ ಇನ್ನ ರಿಮೈನಿಂಗ್ 2700 ಬ್ಯಾಲೆನ್ಸ್ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಾಕತ್ತೀವಿ. ಅದಕ್ಕೆ ಮತ್ತೆ ನಾವು 500 ನೋಟಿಂದ ಅದು ಫುಲ್ಫಿಲ್ ಹಾಕಿದ್ದೇನೆ ಅಂತ ಹೇಳಿ ನಾವು ನೆಕ್ಸ್ಟ್ ಹ್ಯಾಂಡ್ಲರ್ ಕರೆಯಾಕತ್ತೀವಿ. ಸೊ ಈ ರೀತಿ 500 ದಾಗೂ ಸೇಮ್ ಲಾಜಿಕ್. ಸೊ 500 ನೋಟ್ ಯೂಸ್ ಮಾಡ್ಕೊಂಡು ನಾವು ಬಂದಿರುವಂತ ರಿಕ್ವೆಸ್ಟ್ ನ ಫುಲ್ಫಿಲ್ ಮಾಡಕ್ ಹಾಕಿದ್ದೇನೆ. ನಂಬರ್ ಆಫ್ 500 ನೋಟ್ಸ್ ಎಷ್ಟದಾವ ಅದರಿಂದ ಫುಲ್ಫಿಲ್ ಮಾಡಕ್ ಹಾಕಿತನ ಟ್ರೈ ಮಾಡ್ತೀವಿ. ಇನ್ ಕೇಸ್ ಹಾಕಿತ್ತಂದ್ರೆ ನಾವು ರಿಟರ್ನ್ ಮಾಡಾಕ್ತಿವಿ, ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ 100 ರುಪೀಸ್ ಪ್ರೊಸೆಸರ್ ನ ಕಾಲ್ ಮಾಡಾಕ್ತೇವೆ. ಈ ರೀತಿ ನಮ್ದು ಚೈನ್ ಆಫ್ ರೆಸ್ಪಾನ್ಸಿಬಿಲಿಟಿ ವರ್ಕ್ ಆಗ್ತೈತಿ. ಸೊ ಎಂಟೈರ್ ಕ್ಲಾಸ್ ಡಯಾಗ್ರಾಮ್ ಈ ರೀತಿ ಕಾಣ್ತೈತಿ. ATM ರೂಮ್ ದಾಗ ATM ಇರ್ತೈತಿ, ಯೂಸರ್ ಬರ್ತಾನ. ಸೊ ಯೂಸರ್ ಈಸ್ ಅಸೋಸಿಯೇಟೆಡ್ ವಿತ್ ಕಾರ್ಡ್ ದಾಗ ಬ್ಯಾಂಕ್ ಅಕೌಂಟ್ ಇರ್ತೈತಿ. ಯೂಸರ್ ಆಲ್ಸೋ ಹ್ಯಾಸ್ ಅ ಅಕೌಂಟ್. ನಾವು ಈ ರಿಲೇಷನ್ ತೆಗಿಬಹುದು ಬೇಕಿದ್ರೆ ಒಂದು ಯಾವ್ದಾರೆ. ಸೊ ATM ಹ್ಯಾಸ್ ಎ ATM ಸ್ಟೇಟ್. ಈ ATM ಸ್ಟೇಟ್ ನ ಐಡಲ್ ಸ್ಟೇಟ್, ಹ್ಯಾಸ್ ಕಾರ್ಡ್ ಸ್ಟೇಟ್, ಸೆಲೆಕ್ಟ್ ಆಪರೇಷನ್ ಸ್ಟೇಟ್ ಎಕ್ಸ್ಟೆಂಡ್ ಮಾಡ್ಕೊಂಡಿರ್ತಾವ. ಸೊ ಯೂಸರ್ ಯಾವ್ದಾರ ಒಂದು ಆಪರೇಷನ್ ಸೆಲೆಕ್ಟ್ ಮಾಡಿದಂದ್ರೆ ಆ ಸ್ಟೇಟ್ ದಾಗ ATM ಹೋಗ್ತೈತಿ. ಅದಕ್ಕೆ ಕ್ಯಾಶ್ ವಿತ್ಡ್ರಾವಲ್ ಸ್ಟೇಟ್ ಚೆಕ್ ಬ್ಯಾಲೆನ್ಸ್ ಅಂತ ಹೇಳಿ. ಕ್ಯಾಶ್ ವಿತ್ಡ್ರಾವಲ್ ಸಲುವಾಗಿ ನಾವು ಚೈನ್ ಆಫ್ ರೆಸ್ಪಾನ್ಸಿಬಿಲಿಟಿ ಯೂಸ್ ಮಾಡ್ಕೊಳಕತ್ತೀವ. ಸೊ ಕ್ಯಾಶ್ ವಿತ್ಡ್ರಾವಲ್ ಕ್ಲಾಸ್ ಹ್ಯಾಸ್ ಅ ಕ್ಯಾಶ್ ವಿತ್ಡ್ರಾವಲ್ ಪ್ರೊಸೆಸರ್. ಇದು ಕ್ಯಾಶ್ ವಿತ್ಡ್ರಾವಲ್ ಪ್ರೊಸೆಸರ್ ಅನ್ನೋದು ಅಬ್ಸ್ಟ್ರಾಕ್ಟ್ ಕ್ಲಾಸ್. ಇಟ್ ಈಸ್ ಎಕ್ಸ್ಟೆಂಡೆಡ್ ಬೈ 2K ಪ್ರೊಸೆಸರ್, 500 ಪ್ರೊಸೆಸರ್, 100 ರುಪೀಸ್ ಪ್ರೊಸೆಸರ್. ಇಷ್ಟ ATM ದ ಲೋ ಲೆವೆಲ್ ಡಿಸೈನ್. ನೆಕ್ಸ್ಟ್ ವಿಡಿಯೋದಾಗ ನಾವು ಕೋಡ್ ವಾಕ್ತರು ನೋಡೋಣ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಏನಾರು ಹೊಸದ್ ಕಲಿಯಾಕತ್ತೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಇದನ್ನ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.